ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಸಮಾಜದ ಜೊತೆಗಾರರು ನಮ್ಮ ಪೌರ ಕಾರ್ಮಿಕರು. ರಮೇಶ್ ಗೌತೂರ್ ಸಮಾಜದ ಸ್ವಚ್ಛತೆ ಹಾಗೂ ಪರಿಸರ ಸಂರಕ್ಷಣೆಗಾಗಿ ಬೆಳಗ್ಗೆ 4 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ತಮ್ಮ ಕುಟುಂಬದವರನ್ನು ಗಮನಿಸದೆ ಹಗಲಿರುಳು ಸ್ವಚ್ಛತೆಗಾಗಿ ಶ್ರಮಿಸುತ್ತಿರುವ ಪೌರ ಕಾರ್ಮಿಕರು ನಮ್ಮ ಸಮಾಜದ ಜೊತೆಗಾರರು ಹಾಗೂ ಪ್ರತಿಪಾದಕರು ಎಂದು ಕರ್ನಾಟಕ ಸರ್ಕಾರ ಸಂಗೀತ ನೃತ್ಯ ಅಕಾಡೆಮಿಯ ಸದಸ್ಯ ರಮೇಶ್ ಗಬ್ಬೂರ್ ಹೇಳಿದರು. ಅವರು ಸೋಮವಾರದಂದು ನಗರಸಭೆಯ ಆವರಣದಲ್ಲಿ ಪೌರ ಕಾರ್ಮಿಕ ದಿನಾಚರಣೆಯ ಸಮಾರಂಭದಲ್ಲಿ ಅತಿಥಿ ಉಪನ್ಯಾಸ ನೀಡಿ ಮಾತನಾಡಿ, ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು 1973ರಲ್ಲಿ ಸೆಪ್ಟೆಂಬರ್ 23ರಂದು ಸಾಲಪ್ಪ ವರದಿಯನ್ನು ಜಾರಿಗೆ ತರುವುದರ ಮೂಲಕ ಪೌರ ಕಾರ್ಮಿಕರಿಗೆ ತಮ್ಮದೇ ಆದ ಹಕ್ಕು ಬಾಧ್ಯತೆಗಳನ್ನು ಕಲ್ಪಿಸಿದರು. ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 23ರಂದು ದೇಶಾದ್ಯಂತ ಪೌರ ಕಾರ್ಮಿಕ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಬೆಂಗಳೂರು ಅಂತಹ ಮಹಾನಗರದಲ್ಲಿ ದಿನವೊಂದಕ್ಕೆ 50 ಟನ್ ಘನತ್ಯಾಜ್ಯ ವಸ್ತುಗಳ ವಿಲೇವಾರಿ ಮಾಡುವ ನಮ್ಮ ಪೌರ ಕಾರ್ಮಿಕರು ಗಂಗಾವತಿಯಲ್ಲಿ 1.5 ಲಕ್ಷ ಅಧಿಕ ಜನಸಂಖ್ಯೆ ಹೊಂದಿರುವ ಪ್ರದೇಶದಲ್ಲಿ ಕಡಿಮೆ ಸಂಖ್ಯೆಯ ಪೌರ ಕಾರ್ಮಿಕರು ಸೇವೆ ಸಲ್ಲಿಸುವುದು ಕಷ್ಟದಾಯಕವಾಗಿದೆ. ಮಾನ್ಯ ಪೌರಾಯುಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪೌರ ಕಾರ್ಮಿಕರನ್ನ ನೇಮಕ ಮಾಡಿಕೊಳ್ಳುವುದರ ಮೂಲಕ ಕಾರ್ಮಿಕರಿಗೆ ಅಗತ್ಯ ಇರುವ ವಸ್ತ್ರಗಳು, ಆರೋಗ್ಯದ ರಕ್ಷಣೆಗಾಗಿ ಹ್ಯಾಂಡ್ ಗ್ಲೌಸ್, ಮಾಸ್ಕ್ ಸೇರಿದಂತೆ ಸರ್ಕಾರದಿಂದ ದೊರೆಯಬಹುದಾದ ವಿಮಾ ಸೌಲಭ್ಯ, ಆರೋಗ್ಯ ಸೌಲಭ್ಯ, ಕೆಲಸಕ್ಕೆ ತಕ್ಕಂತೆ ವೇತನ ಇತ್ಯಾದಿ ಸೌಲಭ್ಯಗಳನ್ನು ಜಾರಿಗೆ ತರುವುದರ ಮೂಲಕ ಅಂತಹ ಬಡ ಪೌರ ಕಾರ್ಮಿಕರ ಬದುಕಿಗೆ ಬೆಳಕಾಗಬೇಕೆಂದು ತಿಳಿಸಿದರು. ಜೊತೆಗೆ ಕಾರ್ಮಿಕರ ಬದುಕು ಭವನಿ ಕುರಿತು ಅತ್ಯಂತ ಅರ್ಥಪೂರ್ಣವಾದ ಹಾಡನ್ನು ಹಾಡುವುದರ ಮೂಲಕ ಗಮನ ಸೆಳೆದರು. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ಚುನಾವಣೆಯ ಪ್ರತಿನಿಧಿಯಾಗಿದ್ದ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ ಮಾತನಾಡಿ, ಉಳ್ಳವರು ತಿಂದು ವಿವಿಧ ರೋಗಗಳನ್ನ ತಂದುಕೊಂಡು ಸಾವು ತಂದುಕೊಂಡರೆ ಕಾರ್ಮಿಕರು ದುಡಿಮೆಯೇ ದುಡ್ಡಿನ ತಾಯಿ ಎಂದು, ಕಾಯಕವೇ ಕೈಲಾಸವೆಂದು ತಮ್ಮ ಜೀವನವನ್ನ ಸ್ವಚ್ಛತೆಗಾಗಿ ಶ್ರಮಿಸುತ್ತಿದ್ದು, ಅಂತಹ ಕಾರ್ಮಿಕರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕೆಂದು ಮನವಿ ಮಾಡಿದರು. ಜೊತೆಗೆ ಪೌರ ಕಾರ್ಮಿಕರಿಗೆ ಪ್ರತಿಯೊಬ್ಬ ವ್ಯಕ್ತಿ ಕಾರ್ಮಿಕರಾಗಿ ಸೇವೆ ಸಲ್ಲಿಸಲು ಮುಂದಾದಾಗ ಮಾತ್ರ ಆರೋಗ್ಯವಂತ ಸಮಾಜ ನಿರ್ಮಾಣವಾಗಲು ಸಾಧ್ಯವೆಂದು ಹೇಳಿದರು. ಇದಕ್ಕೂ ಪೂರ್ವದಲ್ಲಿ ಸಮಾರಂಭದ ಉದ್ಘಾಟನೆಯನ್ನು ನಗರಸಭೆಯ ನೂತನ ಅಧ್ಯಕ್ಷ ಮೌಲಾ ಸಾಬ್ ಹಾಗೂ ಉಪಾಧ್ಯಕ್ಷ ಪಾರ್ವತಮ್ಮ, ದುರ್ಗೇಶ್ ದೊಡ್ಮನಿ ಸೇರಿದಂತೆ ವೇದಿಕೆಯಲ್ಲಿರುವ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಪೌರಾಯುಕ್ತ ವಿರೂಪಾಕ್ಷಮೂರ್ತಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಹಿಳೆಯರು ಸೇರಿದಂತೆ ಪುರುಷರು ಸುಮಾರು 350ಕ್ಕೂ ಅಧಿಕ ಪೌರ ಕಾರ್ಮಿಕರಿಗೆ ವೇದಿಕೆಯಲ್ಲಿರುವ ಗಣ್ಯರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಜೊತೆಗೆ ಈ ಬಾರಿ ವಿಶೇಷವಾಗಿ ಮಹಿಳಾ ಕಾರ್ಮಿಕರಿಗೆ ಇಲ್ಕಲ್ ಸೀರೆಯನ್ನ ಉಡುಗೊರೆಯಾಗಿ ಕಲ್ಪಿಸಿದ್ದು ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ನಗರಸಭೆಯ ಸಿಬ್ಬಂದಿಗಳು, ನಗರಸಭೆಯ ಸದಸ್ಯರುಗಳು, ವಿರೋಧ ಪಕ್ಷದ ನಾಯಕ ಮನೋಹರ್ ಸ್ವಾಮಿ ಇತರರು ಉಪಸ್ಥಿತರಿದ್ದರು. ಒಟ್ಟಾರೆ ಈ ಬಾರಿಯ ಕಾರ್ಮಿಕ ದಿನಾಚರಣೆ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿದರು. ಹಾಗಾಗಿ ಇವರು ಏನಾಗುತ್ತೆ, ಅವರು ಕೂಡ ಸಂಸಾರಕ್ಕೆ ಮಕ್ಕಳಿಗೆ ಅವರು ಓದೋದಿಲ್ಲ, ತಮ್ಮ ಮಕ್ಕಳನ್ನು ಈ ಕಾರ್ಯಕ್ಕೆ ಬಿಟ್ಕೊಳ್ಬಹುದು. ಅವರು ತಮ್ಮ ಮಕ್ಕಳನ್ನ ಈ ಕಾರ್ಯದ ಕರ್ತವ್ಯ ನಾನು ಹೇಳ್ತಾ ಇದ್ದೀನಿ. ಅವಾಗ ನೀವೇ ರಾಜ್ಯದ ಮಕ್ಕಳನ್ನ ಈ ಕಾರ್ಯದ ಕರ್ತವ್ಯ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನೀವು ಕೂಡ ಒಂದು ಜನತೆಗೆ ಮಕ್ಕಳ ಕೆಲಸಗಳನ್ನು ಹಾಕಿಸ್ತಾ ಇದ್ದೀರಿ ಅಂತ ಅವರಿಗೂ ಕೂಡ ಆಂದೋಲನ. ಹಾಗಾಗಿ ಯೋಚನೆ ಮಾಡಿ ಇವರು ಈ ಕಾರ್ಯಕ್ರಮವನ್ನ ಮುಂದುವರಿಸಬೇಕು ಅಂತಂದ್ರೆ ನೀವು ಅವರಿಗೆ ಪರವಾಗಿ ನಿಂತಿದ್ರೆ ಈ ಕಾರ್ಯಕ್ರಮವನ್ನ ಮುಂದುವರಿಸತಕ್ಕಂಥ ಮತ್ತೊಬ್ಬರು ಯಾರು ಈಗಾಗಲೇ ತಂತ್ರಜ್ಞಾನ ಬಂದಿದೆ, ಎಷ್ಟೋ ಕೆಲಸಗಳನ್ನು ಕಳ್ಕೊಂಡಿದ್ದಾರೆ. ಮುಖ್ಯ ನಮ್ಮ ಯುವತೆ ಇದೆ, ಇವರು ಇವತ್ತು ಹಬ್ಬವನ್ನ ಆಚರಣೆ ಹಬ್ಬ ಯಾವ ಹಬ್ಬವಿಲ್ಲ, ಅದು ನಮ್ಮೆಲ್ಲರ ಹಬ್ಬಗಳನ್ನ ಬಾಯಿಸಿದ ಹಬ್ಬಗಳನ್ನ ಆ ಹಬ್ಬಕ್ಕೆ ಎಲ್ಲರಿಗೂ ಕೊಟ್ಟ ಅಂದ್ರೆ ಸಂತೋಷ ಕಾಣ್ತಾ ಇದೆ. ತುಂಬಾ ಖುಷಿ ಆಗ್ತದೆ ನಮಗೆ. ಈ ಸಂದರ್ಭದಲ್ಲಿ ನಮಗೆ ಒಂದು ಇದಕ್ಕೆ ಅಂದ್ರೆ ಒಂದು ಏಕತ್ವಕ್ಕೆ ನಾವು ಬೋರ್ಡ್ ಬಗ್ಗೆ ಹಾಕ್ಬಿಟ್ಟಿದ್ರೆ ಒಂದು ಟ್ವೀಟ್ ಮಾಡಿದ್ರೆ ನಾಟ್ಯವಾಗಿ ಇದು ಆಲೋಚನೆ ಮಾಡಬೇಕು. ಹಾಗಾಗಿ ಇವರು ಏನಾದ್ರು
ದುಡಿತಾರೆ. ಅವರು ಕೂಡ ಸಂಸಾರಕ್ಕೆ ಮಕ್ಕಳಿಗೆ ಅವರು ಓದೋದಿಲ್ಲ, ತಮ್ಮ ಮಕ್ಕಳನ್ನು ಈ ಕಾರ್ಯದ ಕರ್ತವ್ಯಗಳನ್ನು ಬಿಟ್ಕೊಳ್ಬೇಕು. ಅವರು ತಮ್ಮ ಮಕ್ಕಳನ್ನ ಈ ಕಾರ್ಯದ ಕರ್ತವ್ಯ ನಾನು ಹೇಳ್ತಾ ಇದ್ದೀನಿ. ಅವಾಗ ನೀವೇ ರಾಜ್ಯದ ಮಕ್ಕಳನ್ನ ಈ ಕಾರ್ಯದ ಕರ್ತವ್ಯ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನೀವು ಕೂಡ ಒಂದು ಜನತೆಗೆ ಮಕ್ಕಳ ಕೆಲಸಗಳನ್ನು ಹಾಕಿಸ್ತಾ ಇದ್ದೀರಿ ಅಂತ ಅವರಿಗೂ ಕೂಡ ಆಂದೋಲನ. ಹಾಗಾಗಿ ಯೋಚನೆ ಮಾಡಿ ಇವರು ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತಂದ್ರೆ ನೀವು ಅವರಿಗೆ ವಿಫಲವಾಗಿ ನಿಂತಿದ್ರೆ ಈ ಕಾರ್ಯಕ್ರಮವನ್ನು ಮುಂದುವರಿಸತಕ್ಕಂಥ ಮತ್ತೊಬ್ಬರು ಯಾರು ಇದನ್ನ ಅನುಕೂಲ ಮಾಡಬೇಕಂತಕ್ಕಂಥ ಸಂದರ್ಭ ಈಗಾಗಲೇ ತಂತ್ರಜ್ಞಾನ ಬಂದಿದೆ. ಎಷ್ಟೋ ಜನ ಕೆಲಸಗಳನ್ನು ಕಳ್ಕೊಂಡಿದ್ದಾರೆ. ಮುಖ್ಯ ನಮ್ಮ ಯುವತೆ ಇದೆ, ಇವರು ಇವತ್ತು ಹಬ್ಬವನ್ನ ಆಚರಣೆ ಮಾಡ್ತಿದ್ದಾರೆ. ಹಬ್ಬ ಯಾವ ಹಬ್ಬವಿಲ್ಲ, ಅದು ನಮ್ಮೆಲ್ಲರ ಹಬ್ಬಗಳನ್ನ ಬಾಯಿಸಿದ ಹಬ್ಬ. ಆ ಹಬ್ಬಕ್ಕೆ ಎಲ್ಲರೂ ಕೂಡ ಒಟ್ಟಾರೆ ಸಂತೋಷವನ್ನ ಕಾಣ್ತಾ ಇದೆ. ತುಂಬಾ ಖುಷಿಯಾಗ್ತದೆ ನಮಗೆ. ಈ ಸಂದರ್ಭದಲ್ಲಿ ನಮಗೆ ಒಂದು ಇದಕ್ಕೆ ಅಂದ್ರೆ ಒಂದು ಏಕತ್ವಕ್ಕೆ ನಾವು ಬೋರ್ಡ್ ಬಗ್ಗೆ ಹಾಕುತ್ತಿದ್ದೇವೆ. ಒಂದು ತೀರ್ಮಾನವಿದೆ ನಾಟ್ಯವಾಗಿ ಹಲವಾರು ಒಳ್ಳೆದಾಗಿ. ಯಾಕಂದ್ರೆ ನಾವು ಕಲಿಯುವಂತ ಅವರು ಪ್ರತಿನಿತ್ಯ ಕೆಲವನ್ನ ತಗೊಂಡ್ರೆ ನಾವು ರಾಜ್ಯದವರಲ್ಲ, ನಮ್ಮ ರಾಜ್ಯಪಟ್ಟಿ ನಮ್ಮ ಅಲ್ಲಿ ನಾವು ಕೂಡಿ ನಾವು ಪರಿಸರ ಪೂಜೆಯನ್ನು ಸ್ಥಾಪನೆ ಮಾಡಿದ್ವಿ. ಆದ್ರೆ ಪರಿಸರ ಪೂಜೆ ಸ್ಥಾಪನೆ ಮಾಡಿದ್ವಿ. ಆ ಪರಿಸರವನ್ನು ಯಾವಾಗ ಖುಷಿಪಡ್ತಾರಂದ್ರೆ ನಾನು ಬೆಳಗ್ಗೆ 8 ಗಂಟೆಗೆ ಹೋಗಬೇಕಾದ್ರೆ ಹೋಗಬೇಕಾಗಿದ್ದ ಆದಾಯ ಅಂದ್ರೆ ಆಡಳಿತ ಹೋಗ್ತಾ ಇರ್ತಾರೆ. ಅದು ಮಕ್ಕಳು ಬಹಳ ತುಂಬ ಬೆಳಗ್ಗೆ ಭಗವಾನ ಜೊತೆಗೆ ಹೋಗಬೇಕಾಗಿದ್ದ ಹಾಗೆಲ್ಲ ತಗೊಳ್ತಾ ಇರ್ತಾರೆ. ಅವಾಗ ಭಗವಾನ ಖುಷಿ ಆಗ್ತದೆ. ಭಗವಾನ ನಮ್ಮನ್ನು ನೋಡಿ ಖುಷಿ ಆಗೋಣ. ನಿಜವಾಗಿ ಭಗವಂತ ನಿಮ್ಮ ನೋಡಿ ಅವರು ಖುಷಿ ಆಗ್ತಾರೆ. ಹಾಗಾಗಿ ನಮ್ಮ ಪರಿಸರ ಕುರಿತಂತೆ ನಾವು ಯಾವಾಗಲೂ ಬೆಂಬಲವನ್ನು ಕೊಡ್ತೇವೆ. ಹಾಗೆ ಅಂಬೇಡ್ಕರ್ ಅವರು ಅಂದ್ರೆ ನೀವು ಪುಸ್ತಕವನ್ನು ನೀವು ಪುಸ್ತಕ ಸರಿಯಾಗಿ ನಿಮ್ಮ ಜೀವನದಲ್ಲಿ ಅವರು ನಮಗೆ ನಾವು ಎಲ್ಲರಂತೆ ನಾವು ಗಮನಿಸುತ್ತೇವೆ. ಅವರಿಗೆ ನಾವು ಆಗಬೇಕು. ಬರೀ ಅವರಂತ ನಾವು ಸ್ವಾವಲಂಬನೆ ಬರುತ್ತೆ. ನಿಮ್ಮಲ್ಲಿ ಪ್ರಶ್ನೆ ಬರುತ್ತೆ. ಅವರು ಮಾತ್ರ ಅಂಬೇಡ್ಕರ್ ಅಂಬೇಡ್ಕರ್ ಮತ್ತು ಬಸವಣ್ಣ ಅಂದ್ರೆ ಅವರ ಆಗ ನಿಮಗೆ ಮಾತ್ರ ನಿಮಗೆ ಇವತ್ತು ಮಾಡಿ ಉಳಿಸಬೇಕಾಗುತ್ತದೆ. ಆದ್ರೆ ನೀನು ಕೂಡ ಅಳವಡಿಸಬೇಕು. 3 ದಿವಸ ಬಿಡಬೇಕಾಗುತ್ತೆ. ಆ ವಿಧೇಯಕ ಹಾಗಾಗಿ ನಿಮ್ಮ ಅತಿ ಕುಟುಂಬದ ರೋಗಿಗಳು ನಮ್ಮಲ್ಲಿ ಬಂದಾಗ ನಿಮ್ಮ ಆರೋಗ್ಯ ಎಲ್ಲ ಸರಿ ಇಲ್ಲದೇ ಇಲ್ಲ. ಇದು ದೊಡ್ಡ ಹಣವನ್ನ ಆಗ ಮಾತ್ರ ಒಂದು ನಮ್ಮ ಕನ್ನಡವಾಗಿ ಜನರು ಪಕ್ಷಗಳನ್ನ ಕಲಿಸುವುದಾಗಿ ಆ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ದೀವಿ. ಅದನ್ನು ಭಗವಂತನಿಗೆ ಒಂದು ನಾಟಕಕ್ಕೆ ಅದಕ್ಕೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಆಡಳಿತ ನಮಗೆ 3 ಕಾರ್ಯದ ಸಮಸ್ಯೆಗಳು ಊರಿನ ಪ್ರತಿಯೊಂದು ದೊಡ್ಡಿದೆ. ಆದ್ರೆ ಅದನ್ನ ಯಾವ ರೀತಿ ಸಾಲ್ವ್ ಮಾಡುವಂತ ಒಳ್ಳೆ ಒಂದು ಆಸಕ್ತಿಯನ್ನು ನಾಯಕರು ನಮಗೆ ಸಿಗ್ತಾ ಇಲ್ಲ ಅಂತ ಹೊರಗೆ ನಾವು ನಾಯಕರು 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 ನಿಮ್ಮ ಜೀವನ ಒಳ್ಳೆದಾಗಿಂತ ಮಾಡುತ್ತಾ ನಾವು ಅವರು ಎಲ್ಲರೂ ಆಮೇಲೆ ಪ್ರತಿಯೊಬ್ಬರು ಮುಖ್ಯವಾಗಿ ಅವರಿಗೆ ಆದ್ರೆ ನಾವು 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 ಏನು ಯೋಚನೆ ಮಾಡಬೇಕಂತ ಈಗ ಸಮಾಜದಲ್ಲಿ ಇಡೀ ನಮ್ಮ ಗಂಗಾವತಿ ನಗರದಲ್ಲಿ
1-2 ಲಕ್ಷ ಪದವಿಗಳಿದೆ. ಈ ಪದವಿಗಳಿಗೆ 150 ನಾವು ನಮಗೆ ಪ್ರತಿಯೊಂದು ಯಾರು ಹೋರಾಟ ಮತ್ತು ಏನು ಒಂದು ಕಥೆಗಳಿದೆಯಲ್ಲ ಅದನ್ನ ಸರಿ ಮಾಡೋದ್ರಿಂದ ನಮ್ಗೆ ಪ್ರತಿಯೊಂದು ನಾವು ಕಷ್ಟ ಕಳೆದಾದ್ರೂ ಯೋಚನೆ ಮಾಡಬೇಕು. ನಾವು ಉದ್ಯೋಗಕ್ಕಾದ್ರೂ ಯೋಚನೆ ಮಾಡಬೇಕು. ಪಂಚಾಯತ್ ಸ್ಥಳಗಳಲ್ಲಿ ಎಲ್ಲಿಂದ ಕಲಿತ ನಾವು ಹೊರತನ್ನ ಆಗ್ತಾ ಇದ್ದೀವಿ. ಅದು ನಾವು ಕಲಿತಕ್ಕಂಥ ನಾವು ಯಾವಾಗ ಸ್ವಚ್ಛತೆ ಮಾಡ್ತಿರೋದಿಲ್ಲ ನಾವು ಒಂದು ಟೈಮ್ ಮಣ್ಣಾದ್ರೂ ನಾವು ಗೌರವ ಆಗಬೇಕು. ಆ ಮಣ್ಣಾದ್ರೂ ಗೌರವ ಆಗಬೇಕು.